ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ನನಗೆ ತುಂಬ ದಿನದಿಂದ ಕಮೆಂಟ್ ಮಾಡ್ತಾ ಇದ್ದಿದ್ದು ಏನು ಅಂದರೆ, ನಿಮ್ಮ ಬೇಬಿಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬೇಬಿ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಏನಪ್ಪ ಇದು ಸೀಮಂತದ್ದು ವಿಡಿಯೋ ಶೇರ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಬೇಡಿ. ಸೊ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಹೆಣ್ಣು ತಾಯಿ ಆಗ್ತಾಯಿದ್ದೀನಿ ಅಂದ ತಕ್ಷಣ ಆ ಮಗುಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಆ ಪಾಪು ಹೊಟ್ಟೆಲಿದ್ದಾಗಲೇ ತುಂಬ ಯೋಚನೆ ಮಾಡಿರ್ತಾಳೆ. ಸೊ ಹಾಗೆ ನಾನು ಕೂಡ ನಮ್ಮ ಪಾಪುಗೆ ಯಾವುದು ಪ್ರಾಡಕ್ಟ್ ಹಾಕಿದ್ರೆ ಬೆಸ್ಟ್, ಸೊ ನನ್ನ ಮಗುವಿಗೆ ಯಾವ ಸ್ಕಿನ್ನಿಗೆ ಏನು ಸೂಟ್ ಆಗುತ್ತೆ ಅನ್ನೋದನ್ನು ತುಂಬ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದೆ. ಬಿಕಾಸ್ ನಾನು ನ್ಯೂ ಮಾಮ್, ನನಗಿದು ಮೊದಲನೇ ಮಗು. ನನ್ನ ಪುಟಾಣಿಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಹೋಗಿರೋ ಬೆಸ್ಟ್ ಪ್ರಾಡಕ್ಟ್ನ ಅವನಿಗೆ ಕೊಡಬೇಕು ಅನ್ನೋದೇ ನನ್ನ ಮೈಂಡಲ್ಲಿ ಇದ್ದಿತ್ತು. ಮಕ್ಕಳು ಸ್ಕಿನ್ನು ತುಂಬ ಸಾಫ್ಟ್ ಮತ್ತು ತುಂಬ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ಕೆಮಿಕಲ್ ಫ್ರೀ ಇರೋ ಒಂದು ಪ್ರಾಡಕ್ಟನ್ನು ನಾವು ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡಿದ್ರೆ ಅವ್ರ ಸ್ಕಿನ್ಗೆ ತುಂಬ ಅಡ್ಜಸ್ಟ್ ಆಗುತ್ತೆ. ಸೊ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಅಪೋಲೋ ಫಾರ್ಮಸಿಲೇ ನಾನು ತರಿಸ್ಕೊಂಡಿರೋದು. ಸೊ ನಿಮ್ಮ ಮುಂದೆನೇ ನಾನು ಓಪನ್ ಮಾಡ್ತಾಯಿದ್ದೀನಿ ನಾನು ಯೂಸ್ ಮಾಡೋ ಈ ಬೇಬಿ ಪ್ರಾಡಕ್ಟ್ ಯಾವುದು ಅಂತ. ಸೊ ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮಗೆ. ಕೆಮಿಕಲ್ ಫ್ರೀ ಇರೋದು ತುಂಬಾ ಪ್ರಾಡಕ್ಟ್ಸ್ ಇದೆ, ಬಟ್ ನಾನಿಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಸೆಬಾಮೆಡ್ ಮಾತ್ರ ಅಲ್ಲ, ಸೆಟಪಿಲ್ಲಿದೆ, ಮಮಾ ಅರ್ತ್ ಇದೆ. ಸೊ ಕೆಲವೊಂದು ತುಂಬ ಇದೆ. ನನಗೆ ಸದ್ಯಕ್ಕೆ ಸೆಬಾಮೆಡ್ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸೆಬಾಮೆಡ್ನ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಫಸ್ಟು ಚಿಕ್ಕದನ್ನೇ ತರಿಸ್ಕೊಳ್ಬೇಕು, ಯಾಕಂದರೆ ಪಾಪಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ನೀವು ಟೆಸ್ಟ್ ಮಾಡಿದ್ರೆ ಬೆಸ್ಟ್. ಸೊ ಫಸ್ಟ್ ಒಂದು ಬಂದು ಸೆಬಾಮೆಡ್ ಶ್ಯಾಂಪು. ಇದರಲ್ಲಿ ಡೀಟೇಲಾಗಿ ಏನೇನೋ ಯೂಸ್ ಮಾಡಿದ್ದಾರೆ ಅದನ್ನೆಲ್ಲ ಕೊಟ್ಟಿರ್ತಾರೆ. ನೀವು ಫ್ರೀ ಇದ್ದರೆ ಓದ್ಕೊಳ್ಬೋದು. ನಾನಿಲ್ಲಿ ವಿತ್ ಪ್ರೈಸ್ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಶ್ಯಾಂಪು ಬಂದು 450. ನಾನು ತರಿಸಿರೋದು ಮೀಡಿಯಮ್ ಸೈಜು. ಇದಕ್ಕಿಂತ ತುಂಬ ಚಿಕ್ಕದು ಬರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ಮೀಡಿಯಮ್ಮು ಇದೆ. 450 ಆಗುತ್ತೆ. ಸೊ ಸೆಬಾಮೆಡು ತುಂಬ ಕಾಸ್ಟ್ಲಿ. pH ಲೆವೆಲ್ 5.5 ಇದೆ. ಸೊ ತುಂಬ ಜನ ಇದನ್ನು ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ನನ್ನ ಬೇಬಿಗೆ ಫಸ್ಟು ನಾನು ಯೂಸ್ ಮಾಡ್ತೀನಿ. ಅದಾದಮೇಲೆ ವರ್ತ್ ಇದೆಯಾ ಇಲ್ವಾ ಅಂತ ಅದಾದಮೇಲೆ ನಿಮಗೆ ಹೇಳೋಣ ಅಂತ ನಾನು ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದೀನಿ. ಸೊ ನಾವು ಯೂಸ್ ಮಾಡಿದ್ಮೇಲೆ ಅಲ್ವಾ ನಿಮಗೆ ಶೇರ್ ಮಾಡೋದಕ್ಕೆ ಸಾಧ್ಯ. ನಾವೇನೋ ಹೇಳ್ದೇ ನಿಮ್ಮ ಹತ್ರ ಶೇರ್ ಮಾಡಿಬಿಟ್ರೆ ನಿಮ್ಗೆ ಅದು ಯೂಸ್ಫುಲ್ ಆಗಲಿಲ್ಲ ಅಂದರೆ ಮತ್ತೆ ನೀವು ನನಗೆ ಬೈಕೊಳ್ತೀರ. ಹಾಗಾಗಿ ನಾನು ಫಸ್ಟು ಪಾಪುಗೆ ಯೂಸ್ ಮಾಡಿದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ನಾನು ಇಷ್ಟು ದಿನ ವೆಯ್ಟ್ ಮಾಡಿಸಿದೆ. ಸೊ ಪಾಪುಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೆಕೆಂಡ್ ಬಂದು ಬಾಡಿ ಲೋಷನ್. ಇದು ತುಂಬ ಚೆನ್ನಾಗಿದೆ, ಬಟ್ ಇದ್ರ ಪ್ರೈಸ್ ಬಂದು 510. ನಾನು ಆವಾಗಲೇ ಹೇಳಿದಾಗೆ ಸೆಬಾಮೆಡ್ ತುಂಬಾ ಕಾಸ್ಟ್ಲಿ ಇದೆ, ಬಟ್ ಏನು ಮಾಡೋದಕ್ಕಾಗಲ್ಲ, ಒಳ್ಳೆ ಪ್ರಾಡಕ್ಟ್ ಬೇಕು ಅಂದರೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ನಾನು ಕೈ ಮೇಲೆ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಅದು ಅಬ್ಸರ್ವ್ ಆಗ್ತಾ ಇದೆ. ಆ್ಯಂಡ್ ಇರಿಟೇಟ್ ಕೂಡ ಆಗ್ತಿರ್ಲಿಲ್ಲ. ತುಂಬ ಸಾಫ್ಟ್ ಫೀಲ್ ಆಗ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಬಂದು ಬೇಬಿ ಮಸಾಜ್ ಆಯಿಲ್. ಇದ್ರ ಕಾಸ್ಟ್ ಬಂದು 560. ಸೊ ಇದನ್ನು ನಾನು ಪಾಪುಗೆ ಮಸಾಜ್ ಆಯಿಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಸೊ ನೀವು ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಪಾಪುಗೆ ಒಂದೊಳ್ಳೆ ರಿಸಲ್ಟ್ ಕೊಡ್ಬೋದು. ಆ್ಯಂಡ್ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈಗ ಪಾಪುಗೆ ನಾವು ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೀವು ಅದೇ ಪ್ರಾಡಕ್ಟ್ ಮೇಲೆ ನಿಂತ್ಕೊಳ್ಬೇಕಾಗತ್ತೆ. ಈಗ ನಾವು ಏನೋ ಯೂಸ್ ಮಾಡ್ತಾ ಇದ್ದೀವಿ, ಇದು ವರ್ಕ್ ಆಗ್ತಾ ಇಲ್ಲ, ನೆಕ್ಸ್ಟ್ ಇನ್ನೊಂದು ಯಾವುದೋ ಟ್ರೈ ಮಾಡೋಣ ಅಂತ 3-4 ಪ್ರಾಡಕ್ಟ್ನ ಟ್ರೈ ಮಾಡಬಾರ್ದು. ಅದು ಪಾಪು ಸ್ಕಿನ್ಗೆ ತುಂಬ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನು ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಿ. ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಮಗುಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಅದೇ ಒಂದು ಪ್ರಾಡಕ್ಟಲ್ಲಿ ಸ್ಟಿಕ್ ಆನ್ ಆಗಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೇನೋ ಅದರಲ್ಲಿ ತುಂಬ ಇರಿಟೇಟ್ ಆಗ್ತಿದೆ ಪಾಪು ಸ್ಕಿನ್ಗೆ ಅಂತ ಹೇಳಿದ್ರೆ ನೀವು ಕೆಮಿಕಲ್ ಫ್ರೀ ಇರೋ ಮತ್ತೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು 4-5 ಪ್ರಾಡಕ್ಟ್ನ ಯೂಸ್ ಮಾಡಿ ಬೇಬಿ ಸ್ಕಿನ್ನ ಡ್ಯಾಮೇಜ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದು ಸೆಬಾಮೆಡ್ ಕ್ಲೀನಿಂಗ್ ಬಾರ್ ಸೋಪ್ ಏನಿದೆ, ಇದ್ರ ಪ್ರೈಸ್ ಬಂದು 430. ಸೋಪ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಮೈಲ್ಡ್ ಆಗಿದೆ ಅಂತಲೇ ಹೇಳ್ಬೋದು. pH ಲೆವೆಲ್ 5.5 ಇರೋದ್ರಿಂದ
ಬೆಸ್ಟ್ ಅಂತಲೇ ಹೇಳ್ಬೋದು. ಸೋಪ್ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಟೆಡಿ ಬಾರ್ ಯೂಸ್ ಮಾಡೋಣ ಅಂದ್ಕೊಂಡೆ. ಸೊ ಸೋಪ್ ಅಡ್ಜಸ್ಟ್ ಆಯಿತು. ನೆಕ್ಸ್ಟ್ ಬಂದು ಸೆಬಮೆಡ್ ಸಾಫ್ಟ್ ಕ್ರೀಮ್. ಇದು ಎಕ್ಸ್ಟ್ರಾ ಸಾಫ್ಟ್ ಕೊಡುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಒಂಥರ ತುಂಬ ಚೆನ್ನಾಗಿದೆ ಇದೊಂದು ಕ್ರೀಮು. ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಇದ್ರ ಪ್ರೈಸ್ ಬಂದು 730. ಈ ವಿಡಿಯೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗುಗೆ ನೀವು ಕೇಳ್ತಾ ಇದ್ರಿ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದನ್ನೇ ತೊಗೋಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಅದು ನಿಮ್ಮ ಇಷ್ಟ. ನಿಮಗೆ ಯಾವುದು ನಿಮ್ಮ ಬೇಬಿಗೆ ಸೂಟ್ ಅನಿಸುತ್ತೋ ಅದನ್ನು ನೀವು ತಗೊಳ್ಳಿ. ನಾನು ಹೇಳೋದು ಒಂದೇ, ತಗೊಳ್ತೀರಾ ಒಳ್ಳೆ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿ ಅಂತ ಅಷ್ಟೇ. ನೆಕ್ಸ್ಟ್ ಬಂದು ಇದು ಪೌಡರ್, ಸೆಬಮೆಡ್ ಪೌಡರು. ಇದ್ರ ಪ್ರೈಸ್ ಬಂದು 700. ಇದನ್ನು ತುಂಬ ವರ್ಷಗಳ ಕಾಲ ನಾನು ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ಪೌಡರ್ನ ಮಕ್ಕಳಿಗೆ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ಪೌಡರ್ ಏನಪ್ಪ ಅಂತ ಹೇಳಿದ್ರೆ, ಬೇಸಿಗೆಗಾಲದಲ್ಲಿ ಕಂಗ್ಳ ಹತ್ರ ಆಗಿರ್ಬೋದು, ಕತ್ತತ್ರ ಆಗಿರ್ಬೋದು, ಈ ತೊಡೆ ಸಂದಿಲಿ ಸ್ವಲ್ಪ ಪೌಡರ್ನ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ಬಿಟ್ಟು ಬಾಡಿಗೆ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ರೆ ಅದು ತುಂಬ ಏನಂತಾರೆ ಹಾರ್ಮ್ಫುಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಬಾಡಿ ಲೋಷನ್, ಇದು ಇನ್ನೂ ಚಿಕ್ಕದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೆ. ನಾನು ಫಸ್ಟು ಚಿಕ್ಕದನ್ನ ತಡಿಸ್ಕೊಂಡು ಅದಾದಮೇಲೆ ಎಲ್ಲ ಜಾಸ್ತಿ ದೊಡ್ಡನ್ನ ನಾನು ತಡಿಸ್ಕೊಂಡಿದ್ದು. ಸೊ ಇದು ಬಂದು ಮಿಡಲ್ ಇತ್ತಲ್ವ, ಮಿಡಲ್ಗಿಂತ ಇದು ಲಾರ್ಜು. ಇದ್ರ ಪ್ರೈಸ್ ಬಂದು 1360 ರೂಪಾಯಿ ಇದೆ ಲಾರ್ಜ್ ಬಾಡಿ ಲೋಷನ್ ಇರೋದು. ಸೊ ನೋಡ್ತಿರ್ಬೋದು, ನಿಮಗೆ ನಾನು ವಿತ್ ಪ್ರೈಸ್ ಕೂಡ ತೋರಿಸ್ತಾ ಇದ್ದೀನಿ. ಹಿಮಾಲಯ ಮತ್ತು ಜಾನ್ಸನ್ಸ್ನ ನನಗೆ ಯಾರೂ ರೆಕಮೆಂಡ್ ಮಾಡೇ ಇಲ್ಲ. ಈವನ್ ನನ್ನ ಸಿಸ್ಟರ್ ಕೂಡ ಅವ್ರ ಮಕ್ಕಳಿಗೆ ಹಿಮಾಲಯ ಯೂಸ್ ಮಾಡ್ತಾಯಿದ್ಲು. ಒಬ್ಬೊಬ್ಬರು ಫೇಸ್ಗೆ ಅಥವಾ ಒಬ್ಬೊಬ್ಬರು ಬಾಡಿಗೆ ಅದು ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ಬರು ಬಾಡಿಗೆ ಅದು ಅಡ್ಜಸ್ಟ್ ಆಗೋಲ್ಲ. ಈಗ ತುಂಬ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರೋ ಪ್ರಕಾರ ಅದು ತುಂಬ ಕೆಮಿಕಲ್ ಅಂತ ಗೊತ್ತಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಷ್ಟೆ. ನೆಕ್ಸ್ಟ್ ನಾನಿಲ್ಲಿ ಬೇಬಿ ಡೈಪರ್ ರ್ಯಾಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಹಿಮಾಲಯದ್ದು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಸೆಬಮೆಡ್ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು. ಸೊ ಅರ್ಜೆಂಟ್ ಬೇಕಾಗಿರೋದ್ರಿಂದ ಇದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳಿ ತಗೊಂಡೆ. ಇದ್ರ ಪ್ರೈಸ್ ಬಂದು 80 ರೂಪೀಸು. ಕೆಲವೊಬ್ಬರು ಬೇಬಿ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ನಾವು ಹಾಲು ಕುಡಿಸೋದ್ರಿಂದ ಮಕ್ಕಳಿಗೆ ಲಿಪ್ ಬಾಮ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರು ಅದನ್ನೇ ತಿನ್ಕೊಬಿಡ್ತಾರೆ. ಸೊ ಆ ಒಂದು ರೀಸನಿಂದ ನಾನು ಬೇಬಿ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಒಂದು ಬಂದು ಇಲ್ಲಿ ಸಿಂಗಾರ್ ಕಾಜಲ್ನ ನಾನು ತಗೊಂಡಿದ್ದೀನಿ. ಇದನ್ನು ನಾನು ಬೇಬಿಗೆ ಯೂಸ್ ಮಾಡ್ತಾ ಇದ್ದೀನಿ. ಹಿಮಾಲಯದ್ದು ಕೂಡ ಸಿಗುತ್ತೆ, ಅಂದರೆ ಕಾಜಲ್ ಟೈಪ್ ಸಿಗುತ್ತೆ ನಿಮಗೆ, ಟ್ಯೂಬ್ ಟೈಪು. ಸೊ ನಾನು ಅದನ್ನು ತಗೊಂಡಿಲ್ಲ. ನನಗೆ ಈ ರೀತಿ ಬೊಟ್ಟಿರೋಕ್ಕೆ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಇದನ್ನೇ ನೋಡ್ತಾ ಇದ್ದೆ ಅಲ್ವಾ. ಸೊ ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನಾನು ಹೇಳ್ತೀನಿ, ಕಪ್ಪನ್ನ ಅಂದರೆ ಕಾಡಿಗೆ ಏನಿದೆ ಇದನ್ನು ಮಕ್ಕಳು ಫೇಸ್ ತುಂಬ ಹಚ್ಚೋದಲ್ಲ, ಇದು ಕೂಡ ಕೆಮಿಕಲ್. ಏನೋ ದೃಷ್ಟಿ ಬೊಟ್ಟು ಅಂತ ಕೆಲವೊಂದು ಜಾಗದಲ್ಲಿ ಇಟ್ಟರೆ ಸಾಕಾಗತ್ತೆ. ಅದನ್ನೇ ಕಣ್ಣ ಹತ್ರ, ರೆಪ್ಪೆ ಹತ್ರ, ಉಬ್ಬ ಹತ್ರ ಅಲ್ಲೆಲ್ಲ ಹಚ್ಚೋದಕ್ಕೆ ಹೋಗ್ಬಾರ್ದು. ತುಂಬ ಜನ ಹೇಳ್ತಾರೆ, ಡಾಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾರೆ ಇದನ್ನು ಈ ರೀತಿ ಮಾಡಿಬಿಡಿ ಅಂತ. ಸೊ ಇಲ್ಲಿ ನೆಕ್ಸ್ಟು ನಾನು ಪಾಪುಗೆ ಪೌಡರ್ ಬಾಕ್ಸ್ ಈ ರೀತಿ ತಗೊಂಡಿದ್ದೀನಿ. ಪೌಡರ್ನೆಲ್ಲ ನಾನು ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಅಷ್ಟೇ ಕ್ವಾಂಟಿಟಿಲಿ ನಾನು ಬಾಕ್ಸಲ್ಲಿ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇದು ಒಂದು ಬ್ರಷ್, ಏನು ಹೇಳ್ತಾರೆ ಪೌಡರ್ ಬ್ರಷ್ ಇರುತ್ತಲ್ಲ, ಸೊ ಇದನ್ನು ನಾನು ಆಲ್ಮೋಸ್ಟ್ ಕಡಿಮೆ ಯೂಸ್ ಮಾಡೋದು. ಬ್ಯಾಕ್ಗ್ರೌಂಡಲ್ಲಿ ಕಿರಿಕಿರಿ ಕೇಳಿಸ್ತಾ ಇದ್ದರೆ ಅದು ನನ್ನ ಮಗ ಸೌಂಡ್ ಮಾಡ್ತಿರೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಬೇಬಿ ಡೈಪರ್ ಅಥವಾ ಪ್ಯಾಂಪರ್ಸ್ನ ನಾನು ಅಪೋಲೋದಲ್ಲೇ ತರಿಸ್ಕೊಳ್ಳೋದು. ಸೊ ಇದ್ರ ಪ್ರೈಸ್ ಕೂಡ 199, ಅಂದರೆ 200 ರೂಪೀಸ್. ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಇದೇ ಡೈಪರ್ನ ಯೂಸ್ ಮಾಡ್ತೀನಿ. ಸೊ ನೀವು ಬೇರೆ ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೆ ನಿಮ್ಮ ಬೇಬಿಗೆ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನ ತಗೊಂಡಿದ್ದೀನಿ. 12 ಪ್ಯಾಂಟ್ಸ್ ಬರುತ್ತೆ, ಅಂದರೆ 12 ಡೈಪರ್ಸ್ ಬರುತ್ತೆ. ಸೊ ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟು ನಾನಿಲ್ಲಿ ಬೇಬಿ ಲಿಟಲ್ಸ್ ವೈಪ್ಸ್ನ ನಾನು ಯೂಸ್ ಮಾಡ್ತೀನಿ ನನ್ನ ಬೇಬಿಗೆ. ಆ್ಯಕ್ಚುಲಿ ನಾನು ಹಿಮಾಲಯ ತರಿಸ್ಕೊಂಡಿದ್ದೆ ಅದನ್ನು ಟ್ರೈ ಮಾಡಿ ನೋಡೋಣ ಅಂತ. ಬಟ್ ಅದು ಚೆನ್ನಾಗಿದೆ, ಬಟ್ ಬೇಗ ಡ್ರೈ ಆಗಿಬಿಡ್ತಿತ್ತು. ಸೊ ನನಗೆ ಯಾಕೋ ಅದು ಅಷ್ಟಾಗಿ ಇಡಿಸ್ಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಇದು ಕೂಡ ಚೆನ್ನಾಗಿದೆ. ಜೊಜೋಬಾ ಆಯಿಲ್ ಇದೆ, ವಿಟಮಿನ್ ಇ ಇದೆ, ಅಲೋವೆರಾ ಇದೆ. ಸೊ
ತುಂಬಾ ಏನಂತಾರೆ ಮಾಯ್ಶ್ಚರೈಸ್ ಅನ್ನೋ ಥರ ಫೀಲ್ ಆಗುತ್ತೆ ಆ್ಯಂಡ್ ಡ್ರೈ ಕೂಡ ಆಗೋದಿಲ್ಲ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದ್ರ ಪ್ರೈಸ್ ಬಂದು 220 ರೂಪಾಯಿ. 80 ವೈಬ್ಸ್ ಇದೆ, ಸೊ ವರ್ತ್ ಅಂತ ಅನಿಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟು ನಾನಿಲ್ಲಿ ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ, ಪಾಪುಗೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ, ನಾಳೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅವನಿಗೆ ಜಾಂಡೀಸ್ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ತಾನೆ. ಸೊ ಅವನಿಗೆ ಫೋಟೋಥೆರಪಿ ಅಂತ ಮಾಡ್ತಾರೆ, ಅಂದರೆ ಲೈಟ್ ಒಳಗಡೆ ಬಿಡ್ತಾರೆ ಗೊತ್ತಾ, ಬಾಮುನ ಮಲಗಿಸ್ಬಿಟ್ಟು ಅವ್ರ ಮೇಲೆ ಲೈಟ್ ಬಿಡ್ತಾರೆ ಬ್ಲೂ ಕಲರ್ದು. ಸೊ ಆ ಟೈಮಲ್ಲಿ ಫೋಟೋಥೆರಪಿ ಆಗಿರುತ್ತಲ್ವ, ಆವಾಗ ಮಕ್ಕಳು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ನನ್ನ ಮಗ ತುಂಬಾ ಒಂಥರ ಪಿಂಕಿಶ್ ಆಗಿ ಮತ್ತು ವೈಟಿಗಿದ್ದ, ಅವ್ನು ನೋಡಿದ್ರೆ ಒಳ್ಳೆ ಫಾರಿನ್ ಮಗು ಥರ ಕಾಣಿಸ್ತಿದ್ದ, ಆ ಥರ ಇದ್ದವನು ಫೋಟೋಥೆರಪಿ ಆಗಿ ಮನೆಗೆ ಬಂದು 1 ವೀಕ್ ಆದಮೇಲೆ ಅವನ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಆ ಟೈಮಲ್ಲಿ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಗೆ, ಅಂದರೆ ನನ್ನ ನ್ಯೂ ಮಾಮ್ ಅಲ್ವಾ, ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಅವಳಿಗೆ ಡೆಲಿವರಿ ಆಗಿತ್ತು, ಅವಳನ್ನ ಕೇಳಿದಾಗ ಸರಸ್ವತಿ ಅಂತ. ಸೊ ಅವಳು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು. ಅವಳ ಪಾಪುಗೂ ಫೋಟೋಥೆರಪಿ ಆದಮೇಲೆ ಪಾಪು ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬರ್ತಿತ್ತು ಅಂತ ಹೇಳಿ ಅವಳಿಗೆ ಅವ್ರಿಗೆ ಗೊತ್ತಿರೋರು ಯಾರೋ ಇದನ್ನು ಸಜೆಸ್ಟ್ ಮಾಡಿದ್ದಕ್ಕೆ ಅವ್ರ ಪಾಪು ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾನೆ ಇದನ್ನು ಹಚ್ಚಿದ ಮೇಲೆ ಅಂತ ಹೇಳಿ. ಸೊ ಅವಳು ನನಗೆ ಹೇಳಿದ ತಕ್ಷಣ ನಾನು ಓಕೆ ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ತರಿಸ್ಕೊಂಡೆ. ರೂಟ್ ಆ್ಯಂಡ್ ಸಾಯಿಲ್ ವುಡ್ ಪ್ರೆಸರ್ಡ್ ಸ್ವೀಟ್ ಆಲ್ಮಂಡ್ ಆಯಿಲ್ ಫಾರ್ ಬೇಬೀಸ್. ಇದು ಮಸಾಜ್ ಆಯಿಲ್, ಪ್ಯೂರ್ ಆಲ್ಮಂಡ್ ಆಯಿಲ್, ನೋ ಪ್ರಿಸರ್ವೇಟಿವ್. ಇದನ್ನು ಯೂಸ್ ಮಾಡಿದ್ಮೇಲೆ ಬೆಟರ್ ಅಂತ ಅನ್ನಿಸ್ತಿದ್ದೆ ನನಗೆ. ಸೊ ನಾನು ಸೆಬಾಮೆಡ್ ಕೂಡ ಆಯಿಲ್ ಮಸಾಜ್ ಮಾಡ್ತೀನಿ ಅವನಿಗೆ, ಆ್ಯಂಡ್ ಇದನ್ನು ಕೂಡ ನಾನು ಮಸಾಜ್ ಆಯಿಲ್ ಮಾಡ್ತೀನಿ. ಒಂದಿನ ಅದನ್ನು ಮಾಡಿದ್ರೆ ಒಂದಿನ ಇದನ್ನು ಮಾಡ್ತಾಯಿದ್ದೆ. ಸೊ ಎರಡೂ ಬ್ಯಾಲೆನ್ಸ್ ಮಾಡಿದ್ದೀನಿ, ಎರಡೂ ಕ್ಲಿಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಪಾಪುಗೆ ಮೀಶೋಯಿಂದ ಒಂದು ಆರ್ಡರ್ ಮಾಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ಅವನಿಗೆ ನೈಲ್ಸ್ ಎಲ್ಲ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಲ್ವಾ, ಸೊ ಅವನಿಗೆ ನೈಲ್ ಕಟರ್ಸ್ನ ನಾನು ಬುಕ್ ಮಾಡಿದ್ದೆ. ಸೊ ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ, ಎಷ್ಟು ಕ್ಯೂಟಾಗಿ ಪುಟಾಣಿ ಆಗಿದೆ ಗೊತ್ತಾ. ಇದು ನನಗೆ ಈ ಥರ ಟೈನಿ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ, ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಾನು ನನ್ನ ಮಗನಿಗೆ ಏನೇ ಒಂದು ಪ್ರತಿಯೊಂದು ಏನೇ ಅವನಿಗೊಂದು ಕೊಡೋದಾಗಿದ್ದರೂ ಅದನ್ನು ನಾನೇ ತುಂಬ ಸರ್ಚ್ ಮಾಡಿ ಇದು ಓಕೆನಾ, ಇದು ಬೆಸ್ಟಾ, ಇದನ್ನೆಲ್ಲ ನಾನು ತುಂಬ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ಎಲ್ಲ ಮಹಿ ತಲೆನೇ ಕೇಳಿಸ್ಕೊಳ್ಳೋದಿಲ್ಲ. ಎಷ್ಟೇ ಆದರೂ ನೀನು ಮಾಡ್ತೀಯಾ, ನೀನು ಚೆನ್ನಾಗಿರೋದನ್ನೇ ಹುಡುಕ್ತೀಯ ಅಂತ ಹೇಳಿ ಅವರು ನನಗೆ ಬಿಟ್ಬಿಡ್ತಾರೆ. ಸೊ ನಾನೇನಿದ್ರು ಆರ್ಡರ್ ಮಾಡೋದಷ್ಟೇ, ಅವರು ಅದಕ್ಕೆ ಪೇ ಮಾಡ್ತಾರೆ. ಸೊ ಈ ಒಂದು ಪಾರ್ಟ್ ವಿಡಿಯೋನ ಮಾಡಿಕೊಟ್ಟಿದ್ದು ಮಹಿನೇ. ಸೊ ಥ್ಯಾಂಕ್ ಯು ರೀ. ಇದು ಬಂದು ನೈಲ್ ಶೇಪರ್. ಸೊ ತುಂಬ ಚೆನ್ನಾಗಿದೆ, ನಾನು ಟ್ರೈ ಮಾಡಿದ್ದೀನಿ. ಸೊ ಇದು ಮೂಗಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಕ್ಲೋಸರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸಿಸರ್, ಇದರಲ್ಲೂ ಕೂಡ ಉಗುರನ್ನ ಕಟ್ ಮಾಡ್ಬೋದು. ಸೊ ನಾನು ಉಗುರೆಲ್ಲ ಕಟ್ ಮಾಡೋದಕ್ಕೆ ಹೋಗಿಲ್ಲ, ಬೇಕಾದರೆ ನೀವು ಹೇರ್ ಕೂಡ ಕಟ್ ಮಾಡ್ಬೋದು. ನಾನು ಸದ್ಯಕ್ಕೆ ಅದರಲ್ಲಿ ಏನೂ ಯೂಸ್ ಮಾಡಿಲ್ಲ. ಆ್ಯಂಡ್ ಇದು ಬಂದು ಪುಟಾಣಿ ನೈಲ್ ಕಟ್ಟರ್. ಪಾಪುಗೆ ತುಂಬ ಶಾರ್ಪ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ನೈಲ್ ಕಟ್ಟರು ಶಾರ್ಪ್ ಇರುತ್ತೆ, ಬಟ್ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡ್ಬೋದು. ಸೊ ನಾನು ಇದನ್ನು ಅವನಿಗೆ ಟ್ರೈ ಮಾಡಿದ್ದೀನಿ, ತುಂಬ ಸಲ ಟ್ರೈ ಮಾಡಿದ್ದೀನಿ, ನೈಲ್ಸ್ ಎಲ್ಲ ಕಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ ಶೇಪರ್ ಇದೆ ಅಲ್ವಾ, ನೈಲ್ ಶೇಪರು, ಅದರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವುದೇ ರೀತಿ ಬೇಬಿಗೆ ಹಾರ್ಮ್ಫುಲ್ ಆಗೋದಿಲ್ಲ. ನಾನು ನೈಲ್ ಕಟ್ ಮಾಡಿದ್ಮೇಲೆ ನಾನೊಂದು ಸಲ ನನ್ನ ಕೆನ್ನೆಗೆ ಅವನ ಕೈಯಿಂದ ಹಿಂಗೆ ಸವರ್ಕೊಳ್ತೀನಿ. ಸೊ ತುಂಬ ಸಾಫ್ಟ್ ಇರುತ್ತೆ, ಯಾವುದೇ ರೀತಿ ಏನಂತಾರೆ ಕಿರಿಕಿರಿ ಆಗೋದು, ಗೀಚ್ಕೊಳ್ಳೋದು ಆ ರೀತಿ ಯಾವುದೂ ಆಗೋದಿಲ್ಲ. ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಅಮೆಝಾನಿಂದ ಇನ್ನೊಂದು ಪ್ರಾಡಕ್ಟ್ನ ತರಿಸಿದ್ದೀನಿ. ಇದು ಬಂದು ನನ್ನ ಬೇಬಿ ಹೇರ್ ಕೇರ್. ಇದು ಪಾಪುಗೆ ಕೂದಲೆಲ್ಲ ಇರುತ್ತಲ್ವಾ, ಸೊ ಅವನಿಗೆ ತಲೆ ಬಾಚೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ನಾನು ಚೆನ್ನಾಗಿರೋ ಒಂದು ಕೂಮ್ನ ಹುಡುಕ್ತಾ ಇದ್ದೆ. ಮೀಶೋದಲ್ಲೂ ನೋಡಿದ್ದೆ, ಅಮೆಝಾನಲ್ಲೂ ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ನೋಡ್ತಾ ಇದ್ದೆ. ಒಂಥರ ಅವನಿಗೆ ಆಟಾಡೋ ಥರ ಅನ್ನಿಸ್ಬೇಕು, ಅದನ್ನು ನೋಡಿದಾಗ ಕ್ಯೂಟಾಗಿ ಕಾಣಿಸ್ಬೇಕು ಅಂತ ಹೇಳಿ ನಾನು ತುಂಬ ಹುಡುಕಿ ಜಂಗಲ್ ಥೀಮಲ್ಲಿ ಈ ಒಂದು ಹೇರ್ ಗ್ರೂಮಿಂಗ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಸ್ಕಾಲ್ಫ್ಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ನಾನು ಮುಟ್ಟಿ ನೋಡಿದ್ದೀನಿ, ಟ್ರೈ ಮಾಡಿದ್ದೀನಿ. ಸೊ ತುಂಬಾ ಸಾಫ್ಟ್ ಅನಿಸುತ್ತೆ. ಸೊ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ನೀವು ಚೆಕ್ ಮಾಡಿ. ಆ್ಯಂಡ್
ಇದ್ರ ಪ್ರೈಸ್ ಕೂಡ 179 ಆರ್ 176 ಅಷ್ಟೇ. ಸೊ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಒಂದು ಹೇರ್ ಗ್ರೂಮಿಂಗ್ ಸಿಗುತ್ತೆ ಅಂದರೆ ಯಾರು ತಾನೇ ಬೇಡ ಅಂತ ಹೇಳ್ತಾರೆ. ಸೊ ನೋಡ್ತಿರ್ಬೋದು, ನಾನು ನಿಮಗೆ ಲೈವಲ್ಲೇ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮುಂದೆ ಬರೋ ವ್ಲಾಗಲ್ಲಿ ನಾನು ಫುಲ್ಲು ನಮ್ಮ ಲಿಶುಗೆ ನಾನು ಯಾವ ರೀತಿ ಬೆಳಿಗ್ಗೆ ಎದ್ದು ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಎದ್ದು ರೆಡಿ ಮಾಡೋವರೆಗೂ ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಸೊ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ನನ್ನ ಬೇಬಿ ಪ್ರಾಡಕ್ಟ್ಸ್ ಆಗಿರುತ್ತೆ. ತುಂಬ ಜನ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್.